ಒಂದು ಹಿಂದುತ್ವದ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಪಕ್ಷ ದ್ರಾವಿಡ ನೆಲದಲ್ಲಿ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ತಮಿಳು ಅಸ್ಮಿತೆ ಮತ್ತೆ ದ್ರಾವಿಡ ಪಕ್ಷಗಳು ಇವೆರಡಕ್ಕೂ ಮೊದಲು ಒಂದು ಅಂತರ ಇತ್ತು. ತಮಿಳು ಅಸ್ಮಿತೆಯೇ ದ್ರಾವಿಡ ಪಕ್ಷಗಳಾಗಿರುವಾಗ, ದ್ರಾವಿಡ ಪಕ್ಷಗಳೇ ತಮಿಳು ಅಸ್ಮಿತೆ ಆಗಿರುವಾಗ, ಎರಡರ ನಡುವಿನ ಒಂದು ಅಂತರ ಅಳಿಸಿ ಹೋಗಿರುವಾಗ ಬೇರೆ ಪಕ್ಷಗಳಿಗೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಬಿಜೆಪಿ ದ್ರಾವಿಡ ಪಕ್ಷ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಿಜೆಪಿಯ ಗುರಿಗಳೇ ಬೇರೆ ಬೇರೆ. ಬಿಜೆಪಿಗೆ ತಮಿಳುನಾಡನ್ನು ಗೆದ್ದು ಅಲ್ಲಿ ಅಧಿಕಾರ ನಡೆಸಬೇಕು ಅನ್ನೋ ಉದ್ದೇಶ ಇಲ್ಲ. ಅಲ್ಲಿ ಅವ್ರ ಕಣ್ಣಿರೋದು 2029ರ ಲೋಕಸಭಾ ಚುನಾವಣೆ ಮೇಲೆ. ಎಕ್ಸ್ಪ್ಯಾನ್ಷನ್ ಅಷ್ಟೇ, ಅದು ನಿರ್ಣಾಯಕ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಜೋಗ್ಪಾಡಿ. ತಮಿಳುನಾಡು ಚುನಾವಣೆ ಹತ್ತಿರ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಬಿಜೆಪಿ ಈ ರಾಜ್ಯದಲ್ಲಿ AIADMK ಜೊತೆಗೆ ಸೇರ್ಕೊಂಡು ಅಧಿಕಾರಕ್ಕೆ ಏರೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಈ ಹಿಂದೆಯೂ ಕೂಡ ಆ ಪ್ರಯತ್ನ ನಡೆದಿತ್ತು, ಬಟ್ ಅದು ಯಶಸ್ಸು ಆಗಿರಲಿಲ್ಲ. ಈಗ ಮತ್ತೆ ನಡೆಸ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ತಂತ್ರ ಕುತಂತ್ರ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಬಿಜೆಪಿಗೆ ಅಲ್ಲಿ ತನ್ನ ಪಾರುಪತ್ಯವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ದ್ರಾವಿಡ ರಾಜಕಾರಣ ಜೊತೆಗೆ ಅಲ್ಲಿ ಬ್ರಾಹ್ಮಣರ ವಿರೋಧಿ ಹಕ್ಕುಗಳಿಗಾಗಿ ಅಲ್ಲಿ ಆದಂತಹ ಆಂದೋಲನಗಳು, ಚಳುವಳಿಗಳು ಇವೆಲ್ಲವೂ ಕೂಡ ಒಂದು ಮ್ಯಾಟರ್ ಆಗ್ತಾ ಹೋಗುತ್ತೆ. ಈಗ ಮತ್ತೆ ಚುನಾವಣೆ ಬಂದಿದೆ. ಬಿಜೆಪಿ ಇಂತಹದೊಂದು ರಾಜ್ಯದಲ್ಲೂ ಕೂಡ ಹಿಂದುತ್ವದ ವಿಷಬೀಜ ಬಿತ್ತುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಎಲ್ಲದರ ಕುರಿತು ಮಾತನಾಡೋದಕ್ಕೆ ಈ ದಿನ .comನ ಕನ್ಸಲ್ಟಿಂಗ್ ಎಡಿಟರ್ ಡಿ ಉಮಾಪತಿ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮುಖ್ಯವಾಗಿ ಬಿಜೆಪಿ ಅಂತಹ ಒಂದು ಹಿಂದುತ್ವದ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಪಕ್ಷ ದ್ರಾವಿಡ ನೆಲದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ದ್ರಾವಿಡ ಚಳುವಳಿಯನ್ನು ಕಂಡಂತಹ ರಾಜ್ಯದಲ್ಲಿ ಸಾಧ್ಯನಾ? ಯಾಕೆ ಕೇಳಿದ್ರೆ ಬ್ರಾಹ್ಮಣ ವಿರೋಧಿಯ ಆಂದೋಲನ ಬಹಳ ದೊಡ್ಡ ಮಟ್ಟದಲ್ಲಿ 20ನೇ ಶತಮಾನದಲ್ಲಿ ಆಗಿದ್ದಂತಹ ರಾಜ್ಯ ಅದು. ಭಾಷೆಯ ಕುರಿತಾಗಿ ಅಲ್ಲಿ ಬಹಳ ದೊಡ್ಡ ಹೋರಾಟ ಆಗಿತ್ತು. ರಾಜ್ಯದ ಸ್ವಾಯತ್ತತೆಗೆ ಬಹಳ ದೊಡ್ಡ ಹೋರಾಟ ಆಗಿತ್ತು. ಈ ಹಿಂದೆ ಮದ್ರಾಸ್ ಪ್ರೆಸಿಡೆನ್ಸಿ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಕೆಲವು ಕಾಲ ಆಡಳಿತ ನಡೆಸಿದ ವಿನಃ ರಾಷ್ಟ್ರೀಯ ಪಕ್ಷಕ್ಕೆ ತಮಿಳುನಾಡು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಈಗ ಬಿಜೆಪಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇರುವುದರ ಹಿಂದಿರುವಂತಹ ಅಜೆಂಡೆ ಏನು ಅನ್ನೋದನ್ನು ವಿಶ್ಲೇಷಿಸುವುದಾದರೆ, ತಮಿಳುನಾಡು ಒಂದು ಪ್ರತ್ಯೇಕ ರಾಜಕೀಯ ಜಗತ್ತು. ಈ ಪ್ರತ್ಯೇಕ ರಾಜಕೀಯ ಜಗತ್ತು ಅಂತ ಹೇಳೋದ್ರಲ್ಲೇ ಒಂದು ಅರ್ಥ ಅಡಗಿದೆ. ಅಂದರೆ ಇಡೀ ಭಾರತ ಒಂದು ಜಗತ್ತಾದರೆ, ಒಂದು ರಾಜಕೀಯ ಜಗತ್ತಾದರೆ, ತಮಿಳುನಾಡು ಇನ್ನೊಂದು ರಾಜಕೀಯ ಜಗತ್ತು. ಈ ತಮಿಳುನಾಡಿನಲ್ಲಿ ದ್ರಾವಿಡ ಚಳುವಳಿ ಬಹಳ ದಟ್ಟವಾಗಿ ಬೆಳೆದು ಬಂದಿದೆ. ದ್ರಾವಿಡ ಚಳುವಳಿಗಳ ನಾಡಿದು. ಆಮೇಲೆ ವಿಚಾರವಾದಿಗಳ ಬೀಡು, ರ್ಯಾಷನಲಿಸ್ಟ್ಗಳು ಬಂದಿದ್ದಂಥ ಇದು. ಆಮೇಲೆ ಬ್ರಾಹ್ಮಣ ವಿರೋಧಿ ಅನ್ನೋದಕ್ಕಿಂತ ಬ್ರಾಹ್ಮಣ್ಯ ವಿರೋಧಿ ಚಳುವಳಿಗಳು ನಡೆದಿದ್ದಂಥ ನಾಡು. ಸೊ ಮತ್ತೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟಗಳು ನಡೆದಂಥ ರಾಜ್ಯ ಇದು. ಆದರೂ ಜಾತಿ ಇವತ್ತೇನೋ ಅದರ ಇದನ್ನು ಮನುಷ್ಯನ ಜಾತೀಯತೆ ತಮಿಳುನಾಡಲ್ಲಿ ಏನು ಕಮ್ಮಿ ಆಗಿಲ್ಲ. ಅಲ್ಲಿ ಅಸ್ಪೃಶ್ಯತೆ ಅಲ್ಲಿನೂ ಭಾರಿ ಜೋರಾಗಿ ನಡೆದಿದೆ. ದಲಿತರ ಮೇಲೆ ದೌರ್ಜನ್ಯಗಳು ಬೇರೆ ರಾಜ್ಯಗಳಿಗಿಂತ ಅಥವಾ ಅಷ್ಟೇ ಪ್ರಮಾಣದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಸೊ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದಂಥ ಸೀಮೆ. ಅದರಲ್ಲಿ ಬಂದಿದ್ದು ಒಂದು DMK, ಅದರ ಆಫ್ ಶೂಟ್ ಆಗಿ ಮತ್ತೆ ಬೆಳೆದಂಥದ್ದು ಅಣ್ಣಾ DMK. MGR ಕಟ್ಟಿದ್ದು. MGR ಕೂಡ ಒಂದು ಬಹಳ ಅತ್ಯಂತ ಪಾಪ್ಯುಲರ್, ಅತ್ಯಂತ ಜನಪ್ರಿಯ ನಟ ಆಗಿದ್ದವರು. ಜನ ಅವರನ್ನು ತುಂಬ ಇಷ್ಟಪಡ್ತಿದ್ರು. ಸೊ DMK ವಿರುದ್ಧ ಹುಟ್ಟಿದಂಥ ಪಕ್ಷ ಅಣ್ಣಾ DMK. ಅದನ್ನು ಮತ್ತೊಬ್ಬ ಅತ್ಯಂತ ಜನಪ್ರಿಯ ಸಿನಿಮಾ ನಾಯಕಿ ಜಯಲಲಿತಾ ಅವರು ಭಾಳ ಸಕ್ಸಸ್ಫುಲ್ಲಾಗಿ ಅದನ್ನು ಕಟ್ಟಿ ಇನ್ನೂ ಮುಂದಕ್ಕೆ ಅದನ್ನು ತಗೊಂಡೋದ್ರು. ಸೊ ಅಣ್ಣಾ DMK ಮತ್ತು DMK ಇವೆರಡರ ನಡುವೆ ಮೂರನೇ ಪಕ್ಷಕ್ಕೆ ತಮಿಳುನಾಡಿನ ರಾಜಕೀಯ ಜಗತ್ತು ಅವಕಾಶ ಕೊಟ್ಟಿಲ್ಲ. ಸೊ ಆದ್ದರಿಂದ ಇಲ್ಲಿ BJPಯ ಬೆಳವಣಿಗೆ ಬಹಳ ತುಂಬ ಏರುದಾರಿಯ ಹಾದಿ ಇದು. ಇಲ್ಲಿ ಮುಸಲ್ಮಾನರು ಆಂಟಿ ಮುಸ್ಲಿಂ ಪಾಲಿಟಿಕ್ಸು, ಆಂಟಿ ಕ್ರಿಶ್ಚಿಯನ್ ಪಾಲಿಟಿಕ್ಸು ನಡೆಯಲ್ಲ. ಯಾಕೆಂದ್ರೆ ಇಲ್ಲಿ ಮುಸ್ಲಿಂ ಜನಾಂಗದ ಪರ್ಸೆಂಟೇಜ್ ಇರೋದೇ 5 ಪಾಯಿಂಟ್ ಸಮಥಿಂಗ್.
ಹಾಗೇನೆ ಇವರು ಕ್ರೈಸ್ತರು ಒಂದು 6% ಒಂಚೂರು ಹೆಚ್ಚು ಕಡಿಮೆ ಇದ್ದಾರೆ. ಸೊ ಅದರಿಂದ ಬಿ ಜೆ ಪಿಯ ರಾಜಕಾರಣಕ್ಕೆ ಇಲ್ಲಿ ಮಾನ್ಯತೆ ಸಿಕ್ಕಿಲ್ಲ ಶ್ರೀರಾಜ್. ಸರ್, ಮುಖ್ಯವಾಗಿ DMKಯ ಒಂದು ಸಿದ್ಧಾಂತದ ಆಧಾರದ ಮೇಲೆ ಹುಟ್ಟುಕೊಂಡಂಥ ಪಕ್ಷ, ಆ ಪಕ್ಷದಲ್ಲಿಯೇ ಸಿದ್ಧಾಂತಗಳು ಒಡೆದು ಎರಡಾದಂಥ ಸಂದರ್ಭದಲ್ಲಿ BJP, ಕಾಂಗ್ರೆಸ್ಸು ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಗಳನ್ನು ಎದುರಿಸಿದಂತಹ ಇತಿಹಾಸವನ್ನು ನಾವು ತಮಿಳುನಾಡಿನಲ್ಲಿ ಅನೇಕ ಬಾರಿ ನೋಡಿದ್ದೇವೆ. 2001ರಲ್ಲಿ DMK ಮೈತ್ರಿ ಮಾಡಿಕೊಂಡಿತ್ತು BJP. ಆ ಹಿಂದೆಯೂ ಕೂಡ ಒಂದಿಷ್ಟು ಕಸರತ್ತಾಗಿತ್ತು ಜಯಲಲಿತಾ ಅವರು ಇದ್ದಂಥ ಸಂದರ್ಭದಲ್ಲಿ. ನೀವು ನಿಮಗೆ ತಿಳಿದಿರುವ ಹಾಗೆ ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲೂ ಕೂಡ ಜಯಲಲಿತಾ ದೆಹಲಿ ಮಟ್ಟದಲ್ಲಿ ದೊಡ್ಡ ಪರಿಣಾಮವನ್ನು ಬೀರಿದ್ರು, ಪ್ರಭಾವವನ್ನು ಬೀರಿದ್ರು ಅನ್ನೋದೆಲ್ಲ ಕೂಡ ಗೊತ್ತಿದೆ. ಸೊ ಸೋನಿಯಾ ಗಾಂಧಿ ಕಾಲದಲ್ಲಿ ಎಕ್ಸಾಕ್ಟ್ಲಿ. ಈಗ ಮತ್ತೆ AIADMK BJPಯ ಜೊತೆಗೆ ಹೇಗಾದ್ರೂ ಮಾಡಿ ಕಸರತ್ತು ಮಾಡಿ DMKಯನ್ನು ಆಡಳಿತದಿಂದ ಕೆಳಗಿಳಿಸಿ ನಾನು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಸೊ ದ್ರಾವಿಡ ರಾಜಕಾರಣ ಒಂದು ಕಡೆ ಆದರೆ ತಮಿಳುನಾಡಿನಲ್ಲಿ ಅನೇಕ ದೇವಸ್ಥಾನಗಳಿದೆ, ಅಥವಾ ಹಿಂದೂಗಳು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅಥವಾ ದ್ರಾವಿಡ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮೈತ್ರಿ ಮಾಡಿಕೊಂಡು ರಾಜಕಾರಣವನ್ನು ಮಾಡಿದ್ರೂ ಕೂಡ ದ್ರಾವಿಡ ಚಳುವಳಿಯ ಮೂಲ ಸಿದ್ಧಾಂತವನ್ನು ಬಿಟ್ಟುಕೊಟ್ಟಿಲ್ಲ. ಅದು BJPಗಾಗಲಿ ಅಥವಾ ಕಾಂಗ್ರೆಸ್ಸಿಗಾಗಲಿ ಗೊತ್ತಿಲ್ಲ. ಸೊ ಹಾಗಾಗಿಯೇ ಅವುಗಳು ತಮಿಳುನಾಡಿನಂತಹ ರಾಜ್ಯದಲ್ಲಿ ಸೋಲ್ತಾ ಇದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಹೌದು, ಅಲ್ಲಿ BJP ಆಗಲಿ ಕಾಂಗ್ರೆಸ್ ಆಗಲಿ, ಒಂದು ಕಾಲದಲ್ಲಿ ಕಾಂಗ್ರೆಸ್ಸು ಕಾಮರಾಜರಿದ್ದಾಗ, ಕಾಮರಾಜ ನಾಡಾರಿದ್ದಾಗ ಕಾಂಗ್ರೆಸ್ ಅಲ್ಲಿ ಗೆದ್ದಿತ್ತು, ರಾಜ್ಯಭಾರ ಮಾಡ್ತು. ಆದರೆ ಆ ನಂತರ ದ್ರಾವಿಡ ರಾಜಕಾರಣ ಯಾವಾಗ ಬಂತೋ ಅಣ್ಣಾದುರೈಯವರ ಕಾಲದಲ್ಲಿ, ಅದಾದ ನಂತರ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಜಾಗ ಇಲ್ಲ. ಕಾಂಗ್ರೆಸ್ಸು DMK ಈಗ ನಮ್ಮ ಕನ್ನಡದಲ್ಲಿ ಒಂದು ಕೂಸುಮರಿ ಮಾಡೋದು ಅಂತ ಇದೆ. ಅಂದರೆ ಒಬ್ಬರು ಇನ್ನೊಬ್ಬರನ್ನ ಹೊತ್ಕೊಂಡು ಹೋಗೋದು, ಬೆನ್ನ ಮೇಲೆ ಹೊತ್ಕೊಂಡು ಹೋಗೋದು. ಹಾಗೆ DMK ಕಾಂಗ್ರೆಸ್ DMK ಬೆನ್ನೇರಿ ಒಂದು ಕೂಸ್ಮರಿ ಆಗಿದ್ರೆ, BJP ಬಹುತೇಕ ಅಣ್ಣಾ DMK ಬೆನ್ನಿನ ಮೇಲಿನ ಕೂಸ್ಮರಿ ಆಗಿದೆ. ಒಂದು ಕಾಲಕ್ಕೆ DMK ಕೂಡ BJPನ ಹೆಗಲ ಹತ್ತಿಸ್ಕೊಂಡು ಕೂಸ್ಮರಿ ಮಾಡಿತ್ತು. ಅದು 2001ರಲ್ಲಿ ಆಗಿತ್ತು, ವಾಜಪೇಯಿ ಅವರಿದ್ದ ಕಾಲದಲ್ಲಿ. ಆಗ್ಲೂ ಕೂಡ BJP ಗೆದ್ದಿದ್ದು 4 ಸೀಟ್ಗಳು. ಈಗೆಷ್ಟು 20-26, ಅಂದ್ರೆ 15 ವರ್ಷಗಳ ನಂತರ, 15 ವರ್ಷ ಅಲ್ವಾ, 25 ವರ್ಷಗಳ ನಂತರ BJP ಎಲ್ಲಿತ್ತು ಅಲ್ಲೇ ಇದೆ. ಅವಾಗ 4 ಸೀಟ್ ಗೆದ್ದಿದ್ರೆ 2021ರಲ್ಲಿ ಮತ್ತೆ 4 ಸೀಟ್ ಗೆದ್ದಿರೋದು. 2024ರಲ್ಲಿ ಸಂಪೂರ್ಣ ಕಂಪ್ಲೀಟ್ ಘೋರ ಪರಾಭವ, ಒಂದು ಸೀಟ್ ಬರಲಿಲ್ಲ. ಅದರ ಬದಲಾಗಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಅಣ್ಣಾ DMK ಠೇವಣಿ ಕಳ್ಕೊಳ್ತು. ಎಕ್ಸಾಕ್ಟ್ಲಿ. ಅಂಥದ್ದೊಂದು ಬಹಳ ದೊಡ್ಡ ಹ್ಯುಮಿಲಿಯೇಷನ್, ಅವಮಾನವನ್ನ ಅಣ್ಣಾ DMK ಎದುರಿಸ್ತು. ಅಣ್ಣಾ DMK ಎದುರಿಸಿದಂಥ ಇಂಥ ಘೋರ ಅವಮಾನದ ಹಿಂದ್ಗಡೆ ಜಯಲಲಿತಾ ಅವರ ಅನುಪಸ್ಥಿತಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ಜಯಲಲಿತಾ ಅವರು ಬದುಕಿದ್ರೆ ಈ ಮಟ್ಟದ ಪರಾಭವ ಅಣ್ಣಾ DMKಗೆ ಆಗ್ತಾ ಇರಲಿಲ್ಲ. ಆಮೇಲೆ 34 ಸೀಟ್ಗಳಲ್ಲಿ 1 ಸೀಟು ಗೆಲ್ಲದೆ ಹೋಯ್ತು BJP. ಸೊ ಇದನ್ನೆಲ್ಲದನ್ನು ಕೂಡ ಮತ್ತೆ ವಾಪಸ್ ಬರುವಂತ ಹವಣಿಕೆನಲ್ಲಿ ಯಾವುದು ಅಣ್ಣಾ DMK ಇದೆ. ನೀವು ಹೇಳಿದ ಥರ BJPಗೆ ತಮಿಳುನಾಡನ್ನು ಗೆದ್ದು ಅಲ್ಲಿ ಅಧಿಕಾರ ನಡೆಸಬೇಕು ಅನ್ನೋ ಉದ್ದೇಶ ಇಲ್ಲ. ಅಲ್ಲಿ ಅವ್ರ ಕಣ್ಣಿರೋದು 2029ರ ಲೋಕಸಭಾ ಚುನಾವಣೆ ಮೇಲೆ, ಎಕ್ಸ್ಪ್ಯಾನ್ಷನ್ ಅಷ್ಟೇ. ಅದು ನಿರ್ಣಾಯಕ. ಅದು ಇಲ್ಲಿ ಎಷ್ಟು ಸೀಟ್ಗಳು ಇವಾಗ BJP ತನ್ನ ಸ್ವಂತ ಬಲದ ಮೇಲೆ 1 ಸೀಟು ಗೆಲ್ಲಕ್ಕಾಗಿಲ್ಲ, ಗೆಲ್ಲೋದು ಇಲ್ಲ ತಮಿಳುನಾಡಲ್ಲಿ. ಸೊ ಅಲ್ಲಿ ಒಂದಷ್ಟು ಲೋಕಸಭಾ ಸೀಟ್ಗಳನ್ನ ಗೆಲ್ಬೇಕು ಅವ್ರು ಮಾತ್ರ ಅಲ್ಲ, ಅವರ ಮಿತ್ರ ಪಕ್ಷ ಗೆಲ್ಬೇಕು, ವಿಶೇಷವಾಗಿ ಅಣ್ಣಾ DMK. ಅದ್ರ ಮೂಲಕ ತನ್ನ ಹೆಜ್ಜೆ ಗುರುತುಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕದು ಕ್ರಮೇಣ. ಅದು ಪವಾಡ ಮಾಡಕ್ ಸಾಧ್ಯ ಇಲ್ಲ, ನಾನು ಪವಾಡ ಮಾಡಕ್ ಸಾಧ್ಯ ಇಲ್ಲ ಅಂತ BJP ಗೊತ್ತಿದೆ. ಹವೆವರ್ ಮಚ್ ಇಟ್ ಟ್ರೈಡ್. 2021ರಿಂದ ಅವರು ಕೇಸರೀಕರಣದ ಪ್ರಯತ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಕಾಶಿನಲ್ಲಿ ತಮಿಳು ಸಂಗಮ ಇರ್ಬೋದು, ಆನಂತರ ವೇಲ್ ಮುರುಗನ್ ಯಾತ್ರ, ಅಂದ್ರೆ ಮುರುಗನ್ನು ಜಾತಿಗಳನ್ನ ಮೀರಿದಂತ ದೇವರು ತಮಿಳ್ನಾಡಲ್ಲಿ. ಎಲ್ಲರೂ ಮುರುಗನ್ನ ಆರಾಧನೆ ಮಾಡ್ತಾರೆ. ಮುರುಗನ್ ಹಿಡಿದಂತ ಇದಿದೆಯಲ್ಲ ಒಂದು ಭಲ್ಲೆ, ಅದರ ಯಾತ್ರೆ ಮಾಡಿಸಿದ್ರು. ಅಂಥದೆಲ್ಲ ಮಾಡಿಸಿದ್ದಾದ್ಮೇಲೂ ಕೂಡ ಈಗ ಬಹಳ ಇತ್ತೀಚೆಗೆ ಸೆಂಗೋಲ್ ತಂದಿಟ್ರು ಅಲ್ಲಿ.
ಅದು ಕೂಡ ಅದು ಚೋಳರ ತಮಿಳುನಾಡನ್ನ ಇತಿಹಾಸ. ಹೋಲಿಸ್ಕೊಳ್ಳುವಂತ ಪ್ರಯತ್ನ. ಆ ನಂತರ ಬಹಳ ಇತ್ತೀಚೆಗೆ ತಿರುಪುರಾನ್ ಕುಂದ್ರಂ ಅಂತಂದೇಳಿ ಮಧುರೈ ಹತ್ರ ಒಂದು ದಕ್ಷಿಣದ ಅಯೋಧ್ಯೆ ಅನ್ನೋ ತರ ಅದನ್ನ ಮಾಡಿದ್ದಾರೆ. ಆದರೂ ಕೂಡ ಅದು ಫಲ ಕೊಟ್ಟಿಲ್ಲ. ಆದ್ದರಿಂದ ಬಿಜೆಪಿಗೆ ಮುಖ್ಯವಾಗಿ 29 ಲೋಕಸಭಾ ಚುನಾವಣೆಗಳಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು, ತಾನು ಗೆಲ್ಲಬೇಕು, ತನ್ನ ಜೊತೆಗೆ ಅಣ್ಣಾ ಡಿ ಎಂ ಕೆ ಗೆಲ್ಲಬೇಕು. ಅಣ್ಣಾ ಡಿ ಎಂ ಕೆ ತನ್ನ ಮಿತ್ರ ಪಕ್ಷ, ಅದನ್ನ ಗೆಲ್ಸಿದ್ರೆ ಕೇಂದ್ರದಲ್ಲಿ ಮತ್ತೆ ಅಧಿಕಾರ ಹಿಡಿಯೋದು ಸುಲಭ ಆಗುತ್ತೆ ಅಂತ ಅನ್ನೋ ಲೆಕ್ಕಾಚಾರ ಅದಕ್ಕಿದೆ. ಸರ್, ನಾವು ಈ ಬಿಜೆಪಿಯ ರಾಜಕೀಯವನ್ನು ಗಮನಿಸಿದ್ರೆ ಮತ್ತೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಗಮನಿಸಿದ್ರೆ, ದಕ್ಷಿಣ ಭಾರತದ ಮತದಾರರೆಲ್ಲರೂ ಕೂಡ ಹೇಳಿರೋದು ನಮ್ಮ ಹೃದಯವೇ ಬೇರೆ, ನಿಮ್ಮ ಹೃದಯವೇ ಬೇರೆ ಅನ್ನುವ ರೀತಿಯಲ್ಲಿ. ಆದರೂ ಕೂಡ ಕರ್ನಾಟಕದಲ್ಲಿ ಒಂದಿಷ್ಟು ಆಪರೇಷನ್ ಕಮಲ ಅದು ಇದು ಅಂತೆಲ್ಲ ಮಾಡಿಕೊಂಡು ಸರ್ಕಸ್ ಮಾಡಿಕೊಂಡು ಅಧಿಕಾರಕ್ಕೆ ಹಿಡಿತು ವಿನಃ ತಮಿಳುನಾಡಿನಲ್ಲಿ ಆಗಿಲ್ಲ ಅಂತ. ಸೊ ಒಂದು ಮಾತಿದೆ ಕನ್ನಡದಲ್ಲಿ, ಹೂವಿನ ಜೊತೆಗೆ ದಾರವೂ ಕೂಡ ಬೆಲೆ ಪಡ್ಕೊಳ್ತು ಅಂತ. ಬಿಜೆಪಿ ಜೊತೆಗೆ ಸೇರ್ಕೊಂಡಂತಹ ಪಕ್ಷಗಳು ಇಲ್ಲಿ ಆ ಮಾನ್ಯತೆಯನ್ನು ಪಡೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ. ಕೇರಳ ಇರಲಿ, ಕರ್ನಾಟಕ ಇರಲಿ, ಅಥವಾ ಈಗ ತಮಿಳುನಾಡಿನಲ್ಲಿ ಇರಲಿ. ಸೊ ಇದು ಪ್ರಾದೇಶಿಕತೆಗೆ ಒಂದು ಬಲವಾದ ಪೆಟ್ಟು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹೇಗೆ ಪ್ರಾದೇಶಿಕತೆಗೆ ಬಲವಾದ ಪೆಟ್ಟು? ಇಲ್ಲಿ ಬಿಜೆಪಿ, ನೀವು ಹೇಳಿದ ರಾಜ್ಯಗಳಲ್ಲಿ ಬಿಜೆಪಿ ಪ್ರಾಧಾನ್ಯತೆಗೆ ಬಂದಿಲ್ಲ. ಹಂಗಿದ್ದಾಗ ಪ್ರಾದೇಶಿಕತೆಗೆ ಬಲವಾದ ಪೆಟ್ಟು ಅಂತ ಹೇಗೆ ಹೇಳಿದ್ರಿ? ಅಂದ್ರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಘನತೆಯನ್ನ ಕುಸಿತುಕೊಳ್ತಾ ಇದೆಯಲ್ಲ ಅಂತ. ಎಲ್ಲಿ? ತಮಿಳುನಾಡಲ್ಲಿ ಇರಲಿ, ಈಗ ಕರ್ನಾಟಕದಲ್ಲಿ JDS ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು, ಆಮೇಲೆ ಕೇರಳದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಪಾರ್ಟಿಗಳು ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು, ತಮಿಳುನಾಡಲ್ಲೂ ಕೂಡ ಆ ಪ್ರಾದೇಶಿಕವಾಗಿ ಒಂದಿಷ್ಟು ಪ್ರಬಲ ಇರುವಂತಹ ಪಕ್ಷಗಳು ಕೂಡ ಬಿಜೆಪಿ ಜೊತೆಗೆ ಈ ರಾಜ್ಯಗಳಲ್ಲಿ ಮೈತ್ರಿ ಮಾಡ್ಕೊಳ್ಳೋದ್ರ ಮುಖ್ಯವಾಗಿ ಅಲ್ಲಿ ಸೋಲ್ತಾ ಇದೆಯಲ್ಲ ಅಂತ. ಇದು ಬಹಳ ಹಿಂದೆ ಶುರುವಾದಂಥ ಪರಂಪರೆ. ಇದನ್ನ ಜಯಪ್ರಕಾಶ್ ನಾರಾಯಣ್ ಕಾಲದಷ್ಟು ಹಿಂದಕ್ಕೆ ಒಯ್ಬೇಕು ನಾವು. ಆನಂತರ VP ಸಿಂಗ್ ಬಂದರು, ಮೊರಾರ್ಜಿ ದೇಸಾಯಿ, VP ಸಿಂಗ್, ಆಮೇಲೆ ಅವರು ಕೂಡ ಬಿಜೆಪಿನ ಹೆಗಲ ಮೇಲೆ ಹತ್ತಿಸ್ಕೊಂಡ್ರಲ್ವಾ. ಸೊ ನೀವು ಹೂವಿನ ಜೊತೆ ದಾರ ಅಂತ ಹೇಳಿದ್ರಿ, ಇದು ದಾರದ ಜೊತೆ ಹೂವು ಅಂತ ಆಗಿದೆ. ಎಷ್ಟೋ ರಾಜ್ಯಗಳಲ್ಲಿ ದಾರನೇ ಹೂವಾಗ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಒಡಿಶಾದಲ್ಲಿ ನೋಡಿದ್ರೆ ಅಲ್ಲಿ ಬಿಜೆಪಿ ಕೂಸ್ಮರಿ ಆಗಿತ್ತು. ಈಗ ಬರ್ತಾ 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 ಬಿಜೆಪಿನೇ ಅದನ್ನ ಕೂಸ್ಮರಿನ ಬಿಸಾಕ್ ತಾನೇನೆ ದೊಡ್ಡದಾಗಿ ಬೆಳೆದಿದೆ. ತಾನು ಈಗ ಬಿಜೆಪಿ ಕೂಸ್ಮರಿಯಾಗಿ ಉಳಿದಿಲ್ಲ. ಸೊ ಇವರೆಲ್ಲರೂ ಕೂಡ ಬಿಜೆಪಿನ ಹೆಗಲತ್ತಿಸ್ಕೊಂಡರೆ ಪ್ರಾದೇಶಿಕತೆಗೆ. ಮಮತಾ ಬ್ಯಾನರ್ಜಿ ಒಂದು ಕಾಲದಲ್ಲಿ ಬಿಜೆಪಿ ಹೆಗಲತ್ತಿಸ್ಕೊಂಡವರು, ಅವ್ರ ಜೊತೆ ಇದ್ದವರು, ಅದನ್ನ ಬೆಳೆಸಿದವರು, ಅದ್ರ ಜೊತೆ ಮೈತ್ರಿ ಮಾಡಿದಂಥವ್ರು, ಸರ್ಕಾರದ ಪಾಲನ್ನು ಪಡೆದವರು. ಹಂಗೇನೆ ಕರ್ನಾಟಕ, ತಮಿಳುನಾಡು ಮತ್ತು ಕರ್ನಾಟಕ ಎರಡು ಭಿನ್ನ ಕ್ಷೇತ್ರಗಳು, ಎರಡು ಭಿನ್ನ ಜನಾಂಗೀಯ ಇತಿಹಾಸ ಎರಡಕ್ಕೂ ಇದೆ. ಭಿನ್ನ ರಾಜಕಾರಣದ ಇತಿಹಾಸ ಕೂಡ ಎರಡಕ್ಕೂ ಇದೆ. ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ನಡೆದಂಥ ತಮಿಳು ಅಸ್ಮಿತೆಯ ರಾಜಕಾರಣ ಆಗಲಿ, ಜಾತಿ ವಿರೋಧಿ ರಾಜಕಾರಣ ಆಗಲಿ, ವಿಚಾರವಾದಿ ರಾಜಕಾರಣ ಆಗಲಿ, ಮತ್ತೆ ದ್ರಾವಿಡ ಚಳವಳಿಯ ಹೋರಾಟಗಳಾಗಲಿ ಕರ್ನಾಟಕ ಸಾಮಾಜಿಕ ಸುಧಾರಕರ ಹೋರಾಟ ಅಂಥವ್ರು ಗುಡುಗದಂಥ ನೆಲ ಅದು. ಸೊ ಕರ್ನಾಟಕಕ್ಕೂ ಕರ್ನಾಟಕಕ್ಕೂ ತಮಿಳುನಾಡಿಗೂ ಹೋಲಿಕೆನೇ ಇಲ್ಲ. ಕರ್ನಾಟಕ ಹುಟ್ಟದಾಗಿಂದ ರಾಷ್ಟ್ರೀಯ ಪಕ್ಷಗಳನ್ನೇ ಬೆಂಬಲಿಸ್ತಾ ಬಂದಿದೆ. ಆಮೇಲೆ ಕರ್ನಾಟಕ ಒಂದು ಗಟ್ಟಿಯಾದ ಪ್ರಾದೇಶಿಕ ಪಕ್ಷವನ್ನ ಕಟ್ಟುವಂತ ಬಹಳ ಹತ್ರ ಬಂದ್ರು ಅದನ್ನ ಹತ್ರ ಬಂದಿದ್ದಾರೆ. ಬಟ್ ಅದು ವಿಫಲ ಆಗಿದೆ. ಅದು ಅವಕಾಶವಾದಿ ರಾಜಕಾರಣಗಳ ಇದರ ಕಾರಣದಿಂದಾಗಿ ಅದು ವಿಫಲ ಆಗಿದೆ. ಇವಾಗ JDS ಕೂಡ ಅದೇ ದಾರಿ ಹಿಡಿದಿದೆ. ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದಲ್ಲಿ ಬಿಜೆಪಿಗೆ ಹೆಬ್ಬಾಗ್ಲು ತೆಗೆದರು. ಅವ್ರು ತೆರೆದ್ರು. ಆನಂತರ ಅವರು ಬಿಟ್ಟು ಹೋದಂತ ಪರಂಪರೆ ಏನಿದೆ, ಲಿಂಗಾಯತ ಒಂದು ಉತ್ತರ ಕರ್ನಾಟಕದ ಲಿಂಗಾಯತರ ಸಮುದಾಯ ಏನಿದೆ, ಅದು ಯಾವತ್ತೂ ಆಂಟಿ ಕಾಂಗ್ರೆಸ್ ಆಗಿತ್ತು. ಸೊ ಅದರ ಬಿಜೆಪಿ ಹೆಗಡೆ ಬಿಟ್ಟು ಹೋದಂತ ಪರಂಪರೆ ಬಳುವಳಿಯನ್ನ ಬಿಜೆಪಿ ಅದನ್ನ ಬೆಳೆಸ್ಕೊಂಡು ಅದರ ತಳಪಾಯದ ಮೇಲೆ ಬಿಜೆಪಿ ಬೆಳೀತು. ಇವತ್ತು ಹೆಗಡೆ ಆವತ್ತು ಬಿಜೆಪಿಯನ್ನ ಬೆಂಬಲಿಸಿದ್ರು. ಇವತ್ತು ಹೆಗಡೆ ವಿರೋಧಿ ದೇವೇಗೌಡರು ಬಿಜೆಪಿಯನ್ನ ಬೆಂಬಲಿಸುವಂತ ದೊಡ್ಡ ರಾಜಕೀಯ ವಿಡಂಬನೆನ ನಾವು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೇವೆ. ಇದರಿಂದನೇ ಈ ತರನೇ ಬಿಜೆಪಿ ಬೆಳೀತಾ ಇರೋದು. ಆದ್ರೆ ಕೇರಳದಲ್ಲಾಗ್ಲಿ ವಾಪಸ್ ಬರೋದಾದ್ರೆ, ತಮಿಳುನಾಡಲ್ಲಾಗ್ಲಿ
ಯಾರು ದೇವೇಗೌಡ ಅಥವಾ ರಾಮಕೃಷ್ಣ ಹೆಗಡೆ ಅಲ್ಲಿ ಸಿಕ್ಕಿಲ್ಲ ಅವ್ರಿಗೆ. ಸರ್, ಈಗ ತಮಿಳುನಾಡು ರಾಜಕೀಯವನ್ನು ನಾವು ಒಂದಿಷ್ಟು ಬೇರೆ ರೀತಿಯಲ್ಲಿ ಗಮನಿಸುವುದಾದರೆ CPI CPM ಅನ್ನುವಂತಹ ಪಕ್ಷಗಳು ಕೂಡ ಚಳುವಳಿಯಲ್ಲಿ ಭಾಗಿಯಾಗಿದ್ವು. ಅಲ್ಲಿ ಮತದಾರರನ್ನ, ಯುವಕರನ್ನ ಚಳುವಳಿಗೆ ತರುವಂತಹ ಪ್ರಯತ್ನಗಳು ಆ ಥರದ ಪಕ್ಷಗಳು ಮಾಡಿಕೊಂಡಿದ್ವು. ಬಟ್ ಇವತ್ತು CPI CPM ಅನ್ನುವಂಥ ಪಕ್ಷಗಳು ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಬಹಳ ಒದ್ದಾಡ್ತಾ ಇರುವಂಥ ಪರಿಸ್ಥಿತಿ ಇದೆ. ದ್ರಾವಿಡ ಪಕ್ಷಗಳು 2 ಮಾತ್ರ ಅಧಿಕಾರವನ್ನು ಅನುಭವಿಸ್ತಾ ಬಂದಿರೋದು ತಮಿಳುನಾಡಿನಲ್ಲಿ. ಸೊ ಇಂತಹ ದ್ರಾವಿಡ ಚಳುವಳಿಗಳಿರಲಿ ಅಥವಾ ಜಾತ್ಯತೀತ ಹೋರಾಟಗಳು ಕಡಿಮೆ ಆಗಿರುವಂತಹ ಕಾರಣಕ್ಕೆ BJP ತನ್ನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವ ದೃಷ್ಟಿಯಲ್ಲಿ BJP ತಮಿಳುನಾಡಿನಲ್ಲಿ ಕಾಲಿಟ್ಟಿದೆಯಾ? ಅಣ್ಣಾಮಲೈ ಅಂತಹ ಯುವ ನಾಯಕರನ್ನ IPS ಹುದ್ದೆಗೆ ರಾಜೀನಾಮೆ ಕೊಡಿಸಿ ಇಲ್ಲಿ ತಮಿಳುನಾಡಿನಲ್ಲಿ ತಂದು ಏನೋ ಕಸರತ್ತು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಕಂಪ್ಲೀಟ್ ಆಗಿ ಸೋತರು. ಏನು ಇದರ ಹಿಡನ್ ಅಜೆಂಡಾ? ನೀವು 29ರ ಲೋಕಸಭೆ ಅಂತಂದ್ರಿ. ಒಂದು ಮಾತನ್ನ ನಾವು ಮರಿಬಾರ್ದು, BJPಗೂ ಕೂಡ ಈ ದೇಶದಲ್ಲಿ ಯಾವುದೇ ಭಾಗದಿಂದ ಸ್ಪರ್ಧೆ ಮಾಡುವಂಥ ಗೆಲ್ಲುವಂಥ ರಾಜಕೀಯ ಅವಕಾಶ, ಸ್ವಾತಂತ್ರ್ಯ ಇದ್ದೇ ಇದೆ. ಅವರು ಕೂಡ ಒಂದು ರಾಜಕೀಯ ಪಕ್ಷ, ಎಲ್ಲ ರಾಜಕೀಯ ಪಕ್ಷಗಳ ಗುರಿನೂ ಕೂಡ ಅಧಿಕಾರ. ಸೊ BJP ಕೂಡ ಸಹಜವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಇದರಿಂದ ಪ್ರಯತ್ನದಿಂದ ಏನೋ ತುಂಬ ಹೆಬ್ಬಯಕೆಯಿಂದ ಇದನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ BJP ಇನ್ನೊಂದು ಅಂಶ ನಾವು ಮರಿಬಾರ್ದು, 3ನೇ ಟರ್ಮ್ ಅವರು ಅಧಿಕಾರದಲ್ಲಿದ್ದಾರೆ. ಸೊ ಇಷ್ಟು ಕಾಲ ಅಧಿಕಾರದಲ್ಲಿರುವಂಥ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷಗಳು ಸಹಜವಾಗಿಯೇ ತಮ್ಮ ಬಾಗಿಲನ್ನು ತೆರೀತವೆ. ಯಾಕೆ ಅಂತಂದ್ರೆ ಒಕ್ಕೂಟ ಸರ್ಕಾರಕ್ಕಿರುವಂಥ ಅಧಿಕಾರಿಗಳಿದೆಯಲ್ಲ, ಅದು ಯಾವ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುತ್ತೆ, ಯಾವ ಸಂಸ್ಥೆಗಳನ್ನ ತನಗಾಗದವ್ರ ಮೇಲೆ ಚೂ ಬಿಡುತ್ತೆ, ಆಗದೆ ಇರೋರ ಮೇಲೆ, ರಾಜಕೀಯ ವಿರೋಧಿಗಳ ಮೇಲೆ ಹೆಂಗ್ ಬಳಸ್ಕೊಳ್ಳುತ್ತೆ ಅನ್ನೋದು ನಾವು ನೋಡ್ತಾ ಇದೀವಿ. CBI ED NIA ಈ ಥರದ್ದೆಲ್ಲ ಏಜೆನ್ಸಿಗಳನ್ನ ಬಳಸ್ಕೊಳ್ತಾ ಇರೋದು ನೋಡ್ತಾ ಇದೀವಿ. ಸೊ ಅಣ್ಣಾ DMKನ್ ಕೂಡ ಅದೇ ಥರ ಅದು ಬಳಸ್ಕೊಂಡು, ಅಣ್ಣಾ DMKಗೂ ಕೂಡ ಬೇಕಾಗಿತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಂತ ಪಕ್ಷದ ಒಂದು ಟೈಅಪ್ ಇದ್ರೆ ತಾನು ಕೂಡ ತಲೆ ಎತ್ತಬಹುದು ಅನ್ನೋ ಉದ್ದೇಶ ಅದಕ್ಕಿತ್ತು. ಅದರಿಂದ BJP ಸಹಜವಾಗಿ ಅದನ್ನ ಮಾಡ್ತಾ ಬಂದಿದೆ. ತಮಿಳು ಅಸ್ಮಿತೆ ಅಂತ ಏನಿದೆ, ತಮಿಳು ಅಸ್ಮಿತೆಯ ರಾಜಕಾರಣ ತಮಿಳುನಾಡಲ್ಲಿ ನಡ್ಕೊಳ್ತಾ ಬರ್ತದೆ. ತಮಿಳು ಅಸ್ಮಿತೆ ಮತ್ತೆ ದ್ರಾವಿಡ ಪಕ್ಷಗಳು ಇವೆರಡಕ್ಕೂ ಮೊದಲು ಒಂದು ಅಂತರ ಇತ್ತು. ತಮಿಳು ಅಸ್ಮಿತೆಯೇ ದ್ರಾವಿಡ ಪಕ್ಷಗಳಾಗಿರುವಾಗ, ದ್ರಾವಿಡ ಪಕ್ಷಗಳೇ ತಮಿಳು ಅಸ್ಮಿತೆ ಆಗಿರುವಾಗ, ಎರಡರ ನಡುವಿನ ಒಂದು ಅಂತರ ಅಳಿಸಿ ಹೋಗಿರುವಾಗ ಬೇರೆ ಪಕ್ಷಗಳಿಗೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು BJP ದ್ರಾವಿಡ ಪಕ್ಷ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ BJPಯ ಗುರಿಗಳೇ ಬೇರೆ. ಹೌದು, ಹಿಂದೂ ರಾಷ್ಟ್ರ ಮಾಡಬೇಕು, ಅಲ್ಲಿನೂ ಕೂಡ ಹಿಂದೂ ಪ್ರಾಬಲ್ಯ ಇರೋ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಅನ್ನೋದು. ಆದರೆ ತಮಿಳುನಾಡಿನ ರಾಜಕಾರಣದ DNA ನಲ್ಲಿ ಅದಿಲ್ಲ, ಸೋ ಫಾರ್ ಇಲ್ಲ. ಇದೇ ಮಾತನ್ನು ನಾವು ಬಂಗಾಳಕ್ಕೆ ಕೇಳ್ತಾ ಇದ್ವಿ. ಬಂಗಾಳದಲ್ಲಿ ಮಾರ್ಕ್ಸಿಸ್ಟ್ ಎಡರಂಗ ಸರ್ಕಾರ ಬಹಳ ಅವಧಿಗಳ ಕಾಲ ಅದು ಅಧಿಕಾರದಲ್ಲಿತ್ತು. ಸೊ ಅಲ್ಲಿ BJP ಬರಲ್ಲ ಅಂತ ಜನ ಹೇಳ್ತಾ ಇದ್ರು. ಆದ್ರೆ BJPಯಲ್ಲಿ ಪ್ರತಿಪಕ್ಷ ಆಯ್ತು, ಎಕ್ಸಾಕ್ಟ್ಲಿ ಪ್ರತಿಪಕ್ಷ ಆಯ್ತು, ಆದ್ರೆ ಅಧಿಕಾರಕ್ಕೆ ಬರಕ್ ಆಗ್ತಾ ಇಲ್ಲ. ಅದು ಈಗ BJPಯಲ್ಲಿ ಬಂಗಾಳದಲ್ಲಿ ಅದು ಕೂಡ ಹಳತಾಗ್ತಾ ಇದೆ. ಜನರಿಗೆ ಒಂದು ಫ್ರೆಶ್ನೆಸ್ ಅಂತ ಏನ್ ಬಂತು, ಆ ಫ್ರೆಶ್ನೆಸ್ನ, ಆ ತಾಜಾತನ ಮತದಾರರ ನಡುವೆ BJP ಉಳಿಸ್ಕೊಂಡಿಲ್ಲ ಅಲ್ಲಿ. ಸೊ ಹಾಗೇನೆ ಇಲ್ಲಿ ತಮಿಳುನಾಡಲ್ಲಿ ಅದು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಅದು ಯಾವಾಗ್ಲೂ ಕೂಡ ಯಾವುದೇ DMK ಆಗಲಿ ಅಣ್ಣಾ DMK ಆಗಲಿ ಮಿತ್ರ ಪಕ್ಷಗಳಾಗಿ ಕೇಂದ್ರದಲ್ಲಿರೋ ಸರ್ಕಾರಕ್ಕೆ ಸಾಥ್ ಕೊಡಬೇಕು ಅನ್ನೋ ಇದನ್ನ ವಾತಾವರಣ ಸೃಷ್ಟಿಯಾಗಿದೆ. ಅದು ಮಾಡ್ತಿದ್ದಾರೆ. ಸರ್, ಇನ್ನು ಮುಖ್ಯವಾಗಿ ಯುವಕರು ಈಗ ಎಲ್ಲ ರಾಜ್ಯಗಳಲ್ಲಿ ಗಮನಿಸಿದ್ರು ಕೂಡ ಒಂದಿಷ್ಟು ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ರಾಜಕೀಯದ ದುರುದ್ದೇಶವೂ ಇರ್ಬೋದು ಅಥವಾ ರಾಜಕೀಯದ ಷಡ್ಯಂತ್ರವೂ ಇರ್ಬೋದು ಅಂತ ಅನಿಸುತ್ತೆ. ಸೊ ಈಗ ತಮಿಳುನಾಡಿನಲ್ಲಿ ಈಗಿನ ಯುವಕರು ಅಥವಾ ಈಗಿನ ಹೊಸ ತಲೆಮಾರಿನ ಮತದಾರರು ಈ ವೈಚಾರಿಕ ನೆಲೆಗಟ್ಟಿನಲ್ಲಿ ತಮಿಳುನಾಡನ್ನು ಕಂಡವರಲ್ಲ, ಅಥವಾ ದ್ರಾವಿಡ ಚಳವಳಿಯನ್ನು ಕಂಡವರಲ್ಲ, ಅಥವಾ ಭಾಷೆಗಾಗಿ ಹೋರಾಟದ ಪ್ರತಿಭಟನೆ ಆಂದೋಲನದಂತಹ ಏನು ಸಾಮಾಜಿಕ ಹೋರಾಟಗಳನ್ನು ಕಂಡವರಲ್ಲ. ಸೊ ಅದೇ ಕಾರಣಕ್ಕೆ ಈಗ ಒಂದಿಷ್ಟು ಬಹುಕೋನದ ಸ್ಪರ್ಧೆ ಈ ಬಾರಿ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಆಗ್ತಾ ಇರೋದು. BJP ಜೊತೆಗೆ ವಿಜಯ್ ಅಂತಹ ನಟರು ಕೂಡ
ಚುನಾವಣಾ ಕಣಕ್ಕೆ ಬಂದಿರೋದು TVK ಪಕ್ಷದ ಜೊತೆಗೆ ಸೀಮನ್ ಅಂತಹ NTK ಪಕ್ಷವೂ ಕೂಡ ಇರೋದು. ಹಾಗಾಗಿ ಬಹುಕೋನ ಸ್ಪರ್ಧೆ ಈ ತಮಿಳುನಾಡಿನಲ್ಲಿ ಕಾಣ್ತಾ ಇದೆ. ಸೊ ಯುವಕರು ಈ ದ್ರಾವಿಡ ಚಳುವಳಿ ಅಥವಾ ಭಾಷೆಯ ಅಸ್ಮಿತೆ ಇದೆಲ್ಲವನ್ನ ಮರಿತಾ ಇದ್ದಾರಾ ಅಥವಾ ಏನ್ ಆಗ್ತಾ ಇದೆ ತಮಿಳುನಾಡಿನಲ್ಲಿ? ಯುವಕರು ಭಾಷಾಸ್ಮಿತೆಯನ್ನು ಬಿಟ್ಕೊಟ್ಟಿಲ್ಲ. ಭಾಷಾಸ್ಮಿತೆ ಬಂದ್ರೆ ಇವತ್ತು ಕೂಡ ಯುವಕರಾಗ್ಲಿ ವಯಸ್ಕರಾಗ್ಲಿ ಎಲ್ಲರೂ ಕೂಡ ಭಾಷಾ ಅಸ್ಮಿತೆ ಜೊತೆಗೆ ನಿಂತಿದ್ದಾರೆ. ಜೊತೆಗೆ ತಮಿಳು ಅಸ್ಮಿತೆ ಅನ್ನೋದು ಬಲವಾಗಿದೆ, ಇವತ್ತು ಕೂಡ ಬಹಳ ಬಲವಾಗಿದೆ. ಅದೇನೇ ದ್ರಾವಿಡ ಪಕ್ಷಗಳ ತಳಪಾಯ. ಅದಕ್ಕೆ ಸಿನಿಮಾ ಕೂಡ ಒಂದು ಕಾರಣ ಅನ್ಸುತ್ತೆ. ಸಿನಿಮಾ ಕೂಡ ಬಹಳ ದೊಡ್ಡ ಕಾರಣ. ಅದು ಸಿನಿಮಾ ವಾಸ್ತವ ಎರಡನ್ನು ಬೆರೆತಂತ ರಾಜಕಾರಣದ ಜಗತ್ತು. ವಿಜಯ್ ಬಂದಿದ್ದಾರೆ, ಆದ್ರೆ ಅದರ ಜೊತೆಗೆ ಇನ್ನೊಂದು ಮರಿದೇನೆ ಹೇಳ್ಬೇಕಾಗಿದ್ದ ಮಾತೇನು ಅಂತಂದ್ರೆ ಇಲ್ಲಿ ಅಣ್ಣಾಮಲೈ ಅನ್ನೋ ಫ್ಯಾಕ್ಟರು ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ರು. ಅವರು ಅದನ್ನ ಬಿಟ್ಟು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿ ತಮಿಳುನಾಡಲ್ಲಿ ಬಿಜೆಪಿ ಕಟ್ಲಿಕ್ಕೆ ಹೋದವರು. ಅವರು ಹೋದವರು ತುಂಬಾ ಸುದ್ದಿ ಮಾಡಿದ್ರು, ಅಣ್ಣಾ DMK ಹಿನ್ನೆಲೆಗೆ ತಳ್ಳೋಷ್ಟು ಸುದ್ದಿ ಮಾಡಿದ್ರು. ಸೊ ಅದು ಸುದ್ದಿ ಮಾಡಿದ್ದೆ ಅವ್ರಿಗೆ ಮುಳುವಾಯಿತು. ಅಣ್ಣಾ DMK ಜೊತೆಗೆ ಬಿಜೆಪಿ ಸೇತುವೆ ಕಟ್ಟಕ್ಕೆ ಹವಣಿಸಿತ್ತು. ಆ ಸೇತುವೆ ಕಟ್ಟೋಕ್ಕೆ ಇವರು ಸಹಕಾರ ಕೊಡಲಿಲ್ಲ, ಮತ್ತು ಇವರಿಂದ ಇನ್ನಷ್ಟು ಅಸಹಕಾರ ಸಿಕ್ತು ಅಂತ ಅವರನ್ನ ಕೆಳಗಿಳಿಸಿ ನಯನಾರ್ ನಾಗೇಂದ್ರನ್ ಅವ್ರನ್ನ ತಗೊಂಡು ಬಂದು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ. ಅಲ್ಲಿಂದ ಒಂಥರ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೋ ಅಥವಾ ರಾಜಕಾರಣಕ್ಕೋಸ್ಕರ ಸ್ಟ್ರಾಟಜಿಕ್ ಆಗಿ ಮಾಡ್ತಿದ್ದಾರೋ ಅದು ಬೇರೆ ಮಾತು. ಆದ್ರೆ ಸಾರ್ವಜನಿಕರ ಗ್ರಹಿಕೆಯಲ್ಲಿ ಯಾರು ಅಣ್ಣಾಮಲೈನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ಬಳಸಿ ಬಿಸಾಕೋ ತರ ಕಾಣ್ತಾ ಇದೆ ಹೊರಗಡೆ. ಈಗ ಅದಕ್ಕೆ ಇನ್ನೊಂದು ಬಹಳ ಪೂರಕವಾದ ಅಂಶ ಅಂತಂದ್ರೆ ಅಣ್ಣಾಮಲೈಗೆ ಈ ಬಿಜೆಪಿಗೆ ಏನು 27 ಸೀಟ್ಗಳು ಬಿಟ್ಟು ಕೊಟ್ಟಿದ್ದಾರೆ, ಆ 27 ಸೀಟ್ಗಳ ಟಿಕೆಟ್ಗಳನ್ನ ಕೂಡ ಹಂಚಿಕೆ ಮಾಡಾಗಿದೆ. ಅದರಲ್ಲಿ ಅಣ್ಣಾಮಲೈ ಹೆಸರು ಇಲ್ಲ ಅನ್ನೋದು. ಅಣ್ಣಾಮಲೈ ಕೂಡ ಒಬ್ಬ ಇನ್ನೂ ನಮ್ಮ ಇಂಡಿಯನ್ ಡೆಫಿನೇಷನ್ ಅಲ್ಲಿ ಈ ಸ್ಟಿಲ್ ಎ ಯೂತ್. ಹೌದು, ಹೆಂಗೆ ವಿಜಯ್ ಕೂಡ ವಯಸ್ಸಾದ್ರೂ ಯೂತ್, ಹೆಂಗೆ ರಾಹುಲ್ ಗಾಂಧಿನೂ ಯೂತ್ ಅಂತ ಕರಿತೀವೋ, ಹಂಗೆ ಭಾರತದ ರಾಜಕಾರಣದ ಇದರಲ್ಲಿ ಡೆಫಿನೇಷನ್ ಅಲ್ಲಿ ವಿಜಯ್ ಯಾರು ಅಣ್ಣಾಮಲೈ ಯುವಕ ಅದನ್ನ ಮೂಲೆ ಗುಂಪು ಮಾಡಿದ್ದಾರೆ. ಅದು ಒಂದು ದೊಡ್ಡ ಹಿನ್ನಡೆಗೆ ಕಾರಣ ಆಗ್ಬೋದು, ಮತ್ತೆ ಯುವಜನರ ಇದರಲ್ಲಿ ಅದೊಂದು ಹಿನ್ನಡೆಗೆ ಕಾರಣ ಆಗ್ಬೋದು. ಆದರೆ ಮತ್ತೆ ನಾನು ಹೇಳೋ ಪ್ರಕಾರ ಬಿಜೆಪಿಯ ಗುರಿ 2029 ಲೋಕಸಭಾ ಚುನಾವಣೆ, ಇಲ್ಲಿ ಗೆಲ್ಲೋದು ಅವರ ಮುಖ್ಯವಾದ ಇದಲ್ಲ. ಅವರು ಆದ್ರೂ ಕೂಡ ಅವ್ರಿಗೆ 20ರಿಂದ 27 ಸೀಟ್ಗಳಿಗೆ ಬಂದಿದ್ದಾರೆ. ಅವರು 2021ರಲ್ಲಿ 20 ಸೀಟ್ಗಳ ಮೇಲೆ ಅವ್ರು ಸ್ಪರ್ಧೆ ಮಾಡಿದವರು. ಇವತ್ತು 27 ಸೀಟ್ಗಳು ಆಗಿದೆ, 7 ಸೀಟ್ಗಳು ಜಾಸ್ತಿ ಆಗಿದೆ. ಆದ್ರೆ ಅವ್ರು ಬೇಕಾಗಿದ್ದಂತ ಸೀಟ್ಗಳು ಸಿಕ್ಕಿಲ್ಲ. ಎಲ್ಲಿ ಅಣ್ಣಾಮಲೈ ಸ್ಪರ್ಧೆ ಮಾಡ್ಬೋದಿತ್ತೋ ಅಂತ 3 ಸೀಟ್ಗಳು ಅವ್ರಿಗೆ ಸಿಗಲಿಲ್ಲ. ಅದರಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡಕ್ ಆಗ್ಲಿಲ್ಲ ಅಂತ ಬಿಜೆಪಿಯ ಒಳಗಿನ ಮೂಲಗಳು ಹೇಳ್ತವೆ. ಆದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಯುವಕರು CPI CPM ಇಂಥ ಪಕ್ಷಗಳಿಂದ ಇದಾಗಿ ದೂರ ಸರಿದಿದ್ದಾರೆ. ಒಟ್ಟಾರೆ ಏನ್ ದೂರ ಸರಿದ್ರು ಕೂಡ ಯುವಕರಿಗೂ ಕೂಡ ತಮಿಳುನಾಡಲ್ಲಿ ತಮಿಳು ಅಸ್ಮಿತೆ ಬಹಳ ಬಲವಾಗಿದೆ. ಒಂದು ದೇಶದಲ್ಲಿ ನಮ್ಮದೇ ದೇಶ, ಒಂದು ಕಾಲದಲ್ಲಿ ನಮ್ಮದೇ ದೇಶ ಆಗಬೇಕು, ಪ್ರತ್ಯೇಕ ದೇಶ ಆಗಬೇಕು ಅಂತ ಚಳವಳಿ ಮಾಡಿದಂಥ ನಾಡದು. ಅದರಿಂದ ಬಹಳ ಬಲವಾದ ತಮಿಳು ಅಸ್ಮಿತೆ ಇರೋದ್ರಿಂದ ಯುವಕರು ಇನ್ನೆಲ್ಗೂ ಹೋಗೋದಿಲ್ಲ, ಇದರ ಜೊತೆಗೆ ಇರ್ತಾರೆ ಅಂತ ನನಗನ್ಸುತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ತಮಿಳುನಾಡಿನ ರಾಜಕಾರಣದ ಬಗ್ಗೆ, BJPಯ ಕುತಂತ್ರದ ಬಗ್ಗೆ ಮತ್ತು ಅದರ ಉದ್ದೇಶ ಎಲ್ಲದರ ಬಗ್ಗೆ, ಮತ್ತು ತಮಿಳುನಾಡಿನ ಈ ಬಾರಿಯ ಬಹುಕೋನದ ಸ್ಪರ್ಧೆಯ ಬಗ್ಗೆ ಒಂದಿಷ್ಟು ನಿಮ್ಮದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿರೋದಕ್ಕೆ ಅತ್ಯಂತ ಪ್ರೀತಿ ಧನ್ಯವಾದ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಇದೀನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.